ಓಕೆ, ಮ್ಯಾಚ್ ಸ್ಟಾರ್ಟ್ ಆಗಿದೆ. ಸ್ಟಾಪ್ ವಾಚ್ ಎಲ್ಲ ರೆಡಿ. ಓಕೆ, ಅಂಪೈರ್, ಲೈನ್ ಅಂಪೈರ್ಸ್ ರೆಡಿ. ತಮ್ಮ ಕಂಬ ಬಿಡಲಿ ಕರೆಕ್ಟ್ ಐತತ್ತ. ಈ ವೇದಿಕೆ ಮುಂಭಾಗದಲ್ಲಿ ಇದ್ದಂತ ಕಂಬಗಳನ್ನು ಯಾರು ಹಿಡಿಬಾರ್ದು. ಆದ್ರೆ ಕರೆಂಟ್ ಬರಾಕತ್ತ ನೋಡ್ತಮ್ಮ, ಯಾರು ಕಂಬ ಹಿಡಿಬಾರ್ದ. ಆ ಕಡೆ ನೋಡ್ಬೇಡ್ರಿ, ನಿಮ್ ಮುಂದೆ ಐತ್ ಕಂಬ. ರಾಜು, ಬಹಳ ತುರುಸಿನ ಪಂದ್ಯ ಅಂತ ಹೇಳಬಹುದು. ಬಹಳ ಅತ್ಯುತ್ತಮವಾದಂತ ಆಟವನ್ನು ಆಡ್ತಾ ಇದ್ದಾರೆ ಎರಡೂ ಟೀಮಿನ ಆಟಗಾರರು. ಬಹಳ ಚುರುಕಾಗಿ ಆಡ್ತಾ ಇದ್ದಾರೆ. ಒಳ್ಳೆಯ ರೈಡ್, ಒಂದಂಕ. ಟಚ್ ಮಾಡತ್ತೀನಿ ಹೆಂಗ ಟಚ್ ಮಾಡೋದು ಮೂರು 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 ಮೂರು. ಬಹಳ ಚುರುಕಾಗಿ ಆಡ್ತಾ ಇದ್ದಾರೆ. ಮೂರು 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 ಸ್ಕೋರ್, ಮೂರು ಮೂರು ಸಮಬಲದ ಆಟ. ಈಗ ರೈಡ್ ಏನ್ ಹಾಕಿದ್ದಾನೆ ಬಾಗಲಕೋಟೆ ಜಿಲ್ಲೆಯಿಂದ ಕಾಲೇಜ್ ವಿಭಾಗದಲ್ಲಿ ಸ್ಟೇಟ್ ಲೆವೆಲ್ದಲ್ಲಿ ಆಯ್ಕೆ ಮಟ್ಟಕ್ಕೆ ಜರ್ಸಿ ನಂಬರ್ 2 ನೋಡ್ರಿ, ಶಿರೋಳ ಆಟಗಾರ, ರಾಜ್ಯ ಮಟ್ಟದ ಆಟಗಾರ. ಈಗ ರೈಡ್ ಹಾಕ್ತಾ ಇದ್ದಾನಲ್ಲ ಅವನು ಬಾಗಲಕೋಟೆ ಜಿಲ್ಲೆಯಿಂದ 11ನೇ 12ನೇ ಅಂದ್ರೆ PUC ವಿಭಾಗದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆದಂತ ಪ್ಲೇಯರ್. ಎಲ್ಲರೂ ಪ್ರೇಕ್ಷಕರು ಅವನಿಗೆ ಒಂದು ಚಪ್ಪಾಳೆಯ ಮುಖಾಂತರ ಹುರಿದುಂಬಿಸಬೇಕಾಗಿ ವಿನಂತಿ. ಎಲ್ಲಾ ಪ್ರೇಕ್ಷಕರು ಚಪ್ಪಾಳೆಯ ಮುಖಾಂತರ ಹುರಿದುಂಬಿಸಬೇಕು. ಯಾಕಂದ್ರೆ ಈಗಿನ ಕಾಲದಾಗ ಕ್ರೀಡೆ ಅಂದ್ರನ ಬಹಳ ಉತ್ಸಾಹ, ಯುವಕರು ಉತ್ಸಾಹವನ್ನು ಕಳ್ಕೊಂಡಾರ.
ಯಾಕಂದ್ರ ಆಟ ಛಲ ಇಲ್ಲ, ಪರಿಶ್ರಮ ಇಲ್ಲ. ಈಗಿನ ಯುವಕರಲ್ಲಿ ಆಡುವಂತ ಮನೋಭಾವನೆ ಇಲ್ಲ, ಬರೇ ಮೊಬೈಲ್ ಅಂತಾರ. ಮೊಬೈಲ್ನಾಗ ನಾವು ರಾಜ್ಯ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಾಗ ಆಡ್ತಿರ್ತಾರೆ, ಕ್ರಿಕೆಟ್ ಅಂತಾವು, ಕಬಡ್ಡಿ ಅದು. ಆದ್ರ ದೈಹಿಕವಾಗಿ ಆಡುವಂತ ಪ್ಲೇಯರ್ಗಳು ಬಹಳಷ್ಟು ಕಡಿಮೆ. ಸಾರಿ, ಸ್ವಲ್ಪ ನಮಗ ಪಿಯುಷ್ ಅಂತ ಹೇಳಿದ್ದಾರೆ. ಹೈಸ್ಕೂಲ್ ಮಟ್ಟದಲ್ಲಿ ಎಸ್ ಅಲ್ಲ, 10ನೇ ತರಗತಿಯಲ್ಲಿ ಹೈಸ್ಕೂಲ್ ವಿಭಾಗದಲ್ಲಿ ಅಂತ ನೋಡ್ರಿ ಅವ್. ಈಗ ಮತ್ತ ಅವ್ರ ಹೇಳಿದ್ರು ಹೈಸ್ಕೂಲ್ ವಿಭಾಗದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆದಂತ ಪ್ಲೇಯರ್ ಶಿರೋ ಟೀಮಿನ ಆಟಗಾರ ಗಣೇಶ್, ಜರ್ಸಿ ನಂಬರ್ 2. ಹಾಫ್ ಟೈಮ್ 8 ಕುಳ್ಳೋಳೆ 5. ಏನು ಕೆಲಸ ಆಗಲ್ಲ, ನಿಮ್ಮ ಧೈರ್ಯ ಬೇಕು. ಆ ಧೈರ್ಯದಲ್ಲಿ ನಿಮ್ಮ ಪರಿಶ್ರಮವಿದ್ದರೆ ನೀವು ಆಟವನ್ನು ಗೆಲ್ಲಬಹುದು. ನೋಡ್ರಿ, ಬಹಳ ಚಂದ ಸ್ಪೋರ್ಟ್ಸ್ ಸ್ಪಿರಿಟ್ ಇದ, ಒಂದು ಒಳ್ಳೆಯ ಮಾತಿದ. ದೇಹ ಇತ್ತಂದ್ರೂ ಕೆಲಸ ಇಲ್ಲ, ನಿಮಗ ಒಳಗ ಧೈರ್ಯ ಬೇಕ. ಆ ಧೈರ್ಯ ಬರ್ಬೇಕಾದ್ರ ನೀವು ಹಂಗ ದುಡಿಬೇಕ, ರಾತ್ರಿ ಹಗಲು. ನೋಡ್ರಿ, ಜರ್ಸಿ ನಂಬರ್ 2 ಅತ್ಯುತ್ತಮ ಆಟಗಾರವ, ಹೈಸ್ಕೂಲ್. ವಾ, ಒಳ್ಳೆಯ ಆಟಗಾರ. ಈಗ SSLC ಅದನ್ನತ್ತವ, ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದಾನೆ. ಜರ್ಸಿ ನಂಬರ್ 2 ನೋಡಿ, ಬಹಳ ಅತ್ಯುತ್ತಮವಾದಂತ ರೈಡ್ ಅಂತ ಹೇಳ್ಬೋದು. ಅದಕ್ಕೆ ಹೇಳ್ಬೋದು, ಅವ್ನು ನೋಡಕ್ ನೋಡ್ರಿ, ಕುಳ್ಳನೇ ಇದ್ದಾನೆ, ದಪ್ಪನೂ ಇಲ್ಲ, ಎತ್ತರನೂ ಇಲ್ಲ. ಜರ್ಸಿ ನಂಬರ್ 2 ಆಟಗಾರ ನೋಡ್ರಿ ನೀವು, ರೈಡ್ ಹೋದಾಗ ಅವ್ನು ದಪ್ಪನೂ ಇಲ್ಲ, ಏನಿಲ್ಲ. ಅವನ ಧೈರ್ಯ ನೋಡ್ರಿ, ಆ ಧೈರ್ಯ ಬರ್ಬೇಕಾದ್ರ ಅವನ ಹಿಂದ ಅಷ್ಟ ಪರಿಶ್ರಮವಿದೆ. 13-5 ಶಿರೋಳ, 13 ಕುಳ್ಳಲೆ 5. ಎದುರಾಳಿಯ ವಿರುದ್ಧ ಹೋರಾಡಲು ದೇಹ ಮುಖ್ಯವಲ್ಲ, ಧೈರ್ಯ ಮುಖ್ಯ. ಒಂದು ಕ್ರೀಡೆಗೆ ಇನ್ನೊಂದು ಮಾತು, ಇಲ್ಲಿ ಯಾರನ್ನು ಯಾರು ಬೆಳೆಸುವುದಿಲ್ಲ. ವಾ, ಒಳ್ಳೆಯ ರೈಡು. ಇಲ್ಲಿ ಯಾರನ್ನು ಯಾರು ಬೆಳೆಸುವುದಿಲ್ಲ, ನಿಮ್ಮ ಪರಿಶ್ರಮದಿಂದ ನೀವೇ ಬೆಳೆಯಬೇಕು. ಇದು ಕ್ರೀಡಾ ಪಟುಗಳಿಗೆ ಒಂದು ಮಾತಿದು, ನಿಮ್ಮನ್ನ ಯಾರು ಬೆಳೆಸಂಗಿಲ್ಲ. ಗ್ರೌಂಡಿನಾಗ ನಿಮ್ಮ ಬೆವರನ್ನ ನಿಮ್ಮನ್ನ ಬೆಳೆಸ್ತೈತಿ. ನೀ ಅಟ್ಟ ಗ್ರೌಂಡ್ ಅಲ್ಲಿ ಬೆವರು ಹರಿಸ್ತೀರಿ, ಅಟ್ಟ ನೀವು ಗೆಲುವಿನ ಸಾಧಿಸ್ತೀರಿ. ಸಮವಸ್ತ್ರ ಕೊಡುಗೆದಾರರು ಮಕ್ತೂಮ್ ಪೆಂಡಾರಿ, ನಿರ್ದೇಶಕ PK ಬರಬೇಕಾಗಿ ವಿನಂತಿ. लास्ट 4 मिनट बोलते हैं सर। ಎಂಟು 14 ಇಲ್ಲಿದೆ ಎದ್ದು ಹೋಗಬೇಕಂದ್ರ ಇಲ್ಲಿಗೆ ಎದ್ದು ಹೋಗಬೇಕಂದ್ರ ಅಯ್ಯೋ ಶಿವ ನನಗೆ ಆಗ್ತಾ ಇಲ್ಲ
ಏ ರೈಡ್ ಮಾಡು ಸುಮ್ಮ ಹೋಗಿದ್ರಿ ನೀವು ಅದಿಲ್ಲ ನೀವು ನಿಮ್ಗೆ ಲೇಟ್ ಮಾಡಲ್ಲ ಅವ್ರನ್ನ ಪಾಡವ್ರು ಲವ್ ಸೊಕ್ಕ ಈಗ ಗಪ್ ಅದ ಟೈಮ್ ನಮ್ಗೆ ಜಾಟ್ ಅಂತಂದ್ರೆ ಅಡಕ್ಕಿದ್ದೆ ನೀವು ಅದ್ರಾಗ ಉಂಡು ಬೆಳೆದಿ ಇನ್ನೊಂದು ಸ್ಪೋರ್ಟ್ಸಿನ ಕಿವಿ ಮಾತು, ಲಾಸ್ಟ್ 3 ನಿಮಿಷಗಳು ಮಾತ್ರ. ಸೋತ್ರೆ ಗೆಲ್ಲಬೇಕು ಅನ್ನೋ ಮನಸ್ಸು ಬರುತ್ತದೆ, ಸೋತ್ರೆ ಗೆಲ್ಲಬೇಕು ಅನ್ನೋ ಮನಸ್ಸು ಬರುತ್ತದೆ. ಎರಡು ಟೀಮಿನ ಆಟಗಾರರು ಶಾಂತತೆಯನ್ನು ಕಾಪಾಡಬೇಕು. ಅಲ್ಲೇ ಅಂಪೈರ್ಸ್ಗಳು ಇದ್ದಾರೆ, ನೀವು ಯಾರು ಬಾಯಿ ಮಾಡತಕ್ಕದ್ದಲ್ಲ. ಸೋತ್ರೆ ಗೆಲ್ಲಬೇಕು ಅನ್ನೋ ಮನಸ್ಸು ಬರುತ್ತೆ, ಅವಮಾನ ಆದರೆ ಗೆಲ್ಲಲೇಬೇಕು ಅಂದ ಛಲ ಬರುತ್ತೆ ಅಂತ ನೋಡ್ರಿ. ಅವಮಾನಿಸಿದರೆ ಸೋತ್ರೆ ಗೆಲ್ಲಬೇಕು ಅನಿಸ್ತೈತಂತ ಅವಮಾನ. ನಮ್ಮ ರೇಣುಕಾದೇವಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಹೃತ್ಪೂರ್ವಕ ಸ್ವಾಗತ. ಕೇವಲ 2 ನಿಮಿಷಗಳ ಮಾತ್ರ. ಸ್ಕೋರ್ 14 ಶಿರೂರ್, 12 ಕುಳೂಳಿ. 12 ಮತ್ತು 14 ಬಹಳ ತುರುಸಿನ ಪಂದ್ಯ. ಎಲ್ಲ ಪ್ರೇಕ್ಷಕರು ಒಂದ್ ಸ್ವಲ್ಪ ಗಮನಿಸಬೇಕು, ಬಹಳ ತುರುಸಿನ ಪಂದ್ಯ ಅಂತ ಹೇಳಬಹುದು. ಕೊನೆಯ 2 ನಿಮಿಷಗಳು ಉಳಿದಿದ್ದಾವೆ. ಓ, ಒಳ್ಳೆಯ ಚಾಣಾಕ್ಷದಿಂದ ರೈಡ್ ಆಗ್ತಾ ಇದ್ದಾರೆ ಕುಳೂಳಿ ಆಟಗಾರ. ಕಾದು ನೋಡೋಣ ಎಷ್ಟು ಅಂಕ ಪಡೆದುಕೊಂಡು ಬರ್ತಾರ, ಯಾಕೆ ಕೊಟ್ಟು ಬರ್ತಾರ ಗೊತ್ತಿಲ್ಲ. 1 ಅಂಕ, ಬಹಳ ಅತ್ಯುತ್ತಮವಾದಂತ ರೈಡ್. ಮತ್ತೊಮ್ಮೆ ಬಹಳ ತುರುಸಿನ ಪಂದ್ಯ ಅಂತ ಹೇಳ್ಬೋದು. ಎಲ್ಲ ಕೊನೆಯ 1 ನಿಮಿಷಗಳ ಮಾತ್ರ, ಕೊನೆಯ 1 ನಿಮಿಷ. 13 ಮತ್ತು 14 ಅಂಕಗಳ ನಡೆದಿದೆ. ಮ್ಯಾಚ್ ನೋಡ್ರಿ ಎಲ್ಲಿಂದ ಎಲ್ಲಿ ಬಂತು. ಟೈಮ್ ಔಟ್, ಕುಳೂಳಿ ಟೈಮ್ ಔಟ್. ಅಂಪೈರ್ಸ್ ಗಮನವಿರಲಿ, ಲೈನ್ ಅಂಪೈರ್ಸ್ ಬಹಳ ಇಂಪಾರ್ಟೆಂಟ್. 2 ಲೈನ್ ಅಂಪೈರ್ಸ್ ಸ್ವಲ್ಪ ಹುಷಾರಾಗಿರಿ. ಕಾದು ನೋಡಬೇಕು. ಒಳ್ಳೆಯ 1 ಪಾಯಿಂಟ್. ಸಮಬಲದ ಆಟ ಅಂತ ಹೇಳ್ಬೋದು. ಈ ರೈಡ್ ನಲ್ಲಿ ಏನ್ ಮಾಡ್ತಾರೆ, ಈ ಪಂದ್ಯವಾದ ನಿರ್ಣಯ ಆಗಬಹುದು. ಸಮಬಲದ ಆಟ ಅಂತ ಹೇಳಬಹುದು. ಬಹಳ ತುರುಸಿನ ಪಂದ್ಯ. ಒಳ್ಳೆಯ ಚಾಣಾಕ್ಷದಿಂದ ಆಡ್ತಾ ಇದ್ದಾನೆ. ಓಕೆ ಓಕೆ ಓಕೆ. ಕಾದು ನೋಡೋಣ ಯಾರು ಗೆಲ್ತಾರ ಅನ್ನೋದು ಈ ರೈಡ್ ನಿಂದ. ಮ್ಯಾಚಿನ ಹನಿಬರ ನಿರ್ಣಯವಾಗುತ್ತದೆ. ಬಹಳ ಅತ್ಯುತ್ತಮವಾದಂತ ರೈಡ್ ಅಂತ ಹೇಳಬಹುದು ಕುಳೂಳಿ ತಂಡದ ಆಟಗಾರರಿಂದ. ವಿಠೋಲ್ ಸಮಬಲದ ಆಟ. 2 ಅಂಪೈರ್ಸ್ ಬಹಳ ಚುರುಕಾಗಿ ನೋಡಬೇಕು. ಬಹಳ ಒಳ್ಳೆಯ ನಿರ್ಣಯ ಕೊಡಬೇಕು. ಬಹಳ ಅತ್ಯುತ್ತಮವಾದಂತ
ಐತಿ. ವಾಹ್ ಏನ್ ರೈಡ್! ಎರಡು ಟೀಮಿನ ಆಟಗಾರರಿಂದ ಬಹಳ ಅತ್ಯುತ್ತಮವಾದಂತಹ ಆಟವನ್ನು ನೋಡ್ಲಿಕ್ಕೆ ಪ್ರೇಕ್ಷಕರಿಗೆ ಸಿಗ್ತಾ ಇದೆ. ಪ್ರೇಕ್ಷಕರು ಬಹಳ ಆನಂದದಿಂದ ನೋಡ್ತಾ ಇದ್ದಾರೆ. ಓ ಒಳ್ಳೆಯ ರೈಟ್. ಮತ್ತೊಂದು ಪಾಯಿಂಟ್ನಲ್ಲಿ 5 ಶಿರೋಳ್ 3. ಪ್ರೇಕ್ಷಕರು ಬಹಳ ಚಾತುರ್ಯದಿಂದ ನೋಡ್ತಾ ಇದ್ದಾರೆ. ಅಷ್ಟೇ ಚಾತುರ್ಯದಿಂದ ಕ್ರೀಡಾಪಟುಗಳು ಕೂಡ ಆಡ್ತಾ ಇದ್ದಾರೆ, ತಮ್ಮ ಆಟವನ್ನು ಪ್ರದರ್ಶಿಸುತ್ತಿದ್ದಾರೆ. ಓ ನಾಲ್ಕು